ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲ್ದ ಒಂದು ರೆನಾಲ್ಟ್ ಡಸ್ಟರ್ ಗಾಡಿ, ಡೀಸೆಲ್ ಇಂಜಿನ್ ಗಾಡಿ ಸೇಲ್ ಮಾಡಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿ ಅವ್ರದ್ದು. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಣಿಸುತ್ತೆ ನಂಬರ್. ಇನ್ನು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಕೇಳಬಹುದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ ಅಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಕಳಿಸಿರೋದು ಅದು ಡಸ್ಟರ್ ಐತ್ರಿ. ರೆನಾಲ್ಟ್ ಡಸ್ಟರಾ? ಹಾಂ ರೀ, ಓಕೆ. ಯಾವುದು 85 PS? 110 PS ಐತ್ರಿ. 110 PS? ಹಾಂ ರೀ. ಓಕೆ ಸರ್, ಎಷ್ಟು ಮಾಡಲು ಸರ್ ಅದು? 2013 ಮಾಡಲ್ ಐತ್ರಿ, 4th ಓನರ್ ಐತ್ರಿ. 2013 ಮಾಡಲು, 4 ಜನ ಓನರ್ ಆಗಿದ್ದಾರೆ ಈಗ. ಹಾಂ ರೀ. ಓಕೆ. ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? ಗಾಡಿ 2:45 ಆಗೈತ್ರಿ. ಓಕೆ. ಡೀಸೆಲ್ ಅಲ್ವಾ ಸರ್ ಇದು? ಹಾಂ, ಡೀಸೆಲ್ ರೀ. ಓಕೆ. ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ? ಹಾಂ, ಎಲ್ಲ ರನ್ನಿಂಗ್ ಅದಾವ ರೀ. ಓಕೆ. ಈಗ ಓಡಿರೋದು ಎಷ್ಟು ಅಂದ್ರೆ ಇದು ಕಿಲೋಮೀಟ್ರು? 2,40,000 ಹೊಡೀತ್ರಿ. ಓಕೆ. ಟೈರ್ ಪರ್ಸೆಂಟೇಜ್ ಎಷ್ಟಿದಾವೆ ಸರ್ ಈಗ? ಟಯರ್ 50% ಅದಾವ ರೀ. 50% ಇದಾವ? ಹಾಂ ರೀ. ಓಕೆ. ಸ್ಟೆಪ್ನಿ ಐತಾ? ಹಾಂ, ಐತ್ರಿ. ಓಕೆ. ಡಾಕ್ಯುಮೆಂಟ್ಸು ರನ್ನಿಂಗ್ ಇದಾವೆ ಸರ್? FC ಇನ್ಸೂರೆನ್ಸು ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವ ರೀ. ಓಕೆ. ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ರೀಪೇಂಟು, ಟಚ್ ಅಪ್ ಏನಾದರೂ ಆಗಿದೆಯಾ? ಒರಿಜಿನಲ್ ಐತ್ರಿ. ಬಂಪರ್ ಅಟ್ ಒಂದು ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗ್ಯಾವ ರೀ. ಹ್ಞೂ. ಕೂಕದೆಲ್ಲ ಕರೆಕ್ಟ್ ಐತ್ರಿ. ಓಕೆ. ಒಳಗಡೆ AC, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದಾವ? ಎಲ್ಲ ಇದು ಉಪ್ಪರ್ ಸಿಸ್ಟಮ್ ಐತ್ರಿ. ಸಬೂಪುರಾ? ಹಾಂ ರೀ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇನ್ನು ಮತ್ತೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಟಿವಿ, ಉಪ್ಪರ್ ಸೌಂಡ್ ಸಿಸ್ಟಮ್ ಅಷ್ಟೇ ರೀ. ಅಷ್ಟೇನಾ? ಹಾಂ. ಸೀಟು ಎಲ್ಲ ಚೆನ್ನಾಗಿದಾವ? ಹಾಂ, ಚೆನ್ನಾಗಿದಾವೆ ರೀ. ಓಕೆ. ಗಾಡಿ ಮೇಲೆ ಫೈನಾನ್ಸ್ಗಳು ಆ ಥರ ಏನಾದರೂ ಇದಾವ? ಆ ಥರ ಏನಿಲ್ಲ ರೀ. ಓಕೆ. ಈಗ ತೊಗೊಂಡು ಡೀಸೆಲ್ ಮೂಡಿಸ್ಕೊಂಬೋದು, ಏನು ಸಮಸ್ಯೆ ಇಲ್ಲ? ಹಾಂ, ಏನು ಸಮಸ್ಯೆ ಇಲ್ಲ ರೀ. ಯಾವುದು ಟಿಂಕರ್ ಕೆಲಸ ಆ ಥರ ಏನಾದರೂ? ಏನೇನು ಇಲ್ಲ ರೀ. ಓಕೆ. ಇವಾಗ ಗಾಡಿ ಇರೋದೆಲ್ಲಿ ಸರ್ ಇದು? ಇದು ಬಿಜಾಪುರ ಡಿಸ್ಟಿಕ್, ತಿಕೋಟ ತಾಲೂಕು, ಬಿಜ್ಜರಿಗಿರಿ. ಓಕೆ. ಈಗ ಗಾಡಿಗೆ ಏನು ಹೇಳ್ತಿದ್ರೆ ರೇಟು? ಗಾಡಿಗೆ 380 ಹೇಳತ್ತೀವಿ ರೀ. ಹ್ಞೂ. ಒಂದು 3.5 ತನಕ ಬಂದ್ರೆ ಕೊಡ್ತೀವಿ ರೀ. ಓಕೆ. ಏನಾದರೂ ಸ್ವಲ್ಪ ಬಂದಾಗ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ? ಬಾದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡೋಕೆ ಬರ್ತೈತೆ ಬಿಡ್ರಿ ಸರ್. ಹ್ಞೂ. ಹಾಂ ರೀ. ಓಕೆ. ನಂಬರ್ ಇದೆ ಹಾಕಿರಲಾ? ಹಾಂ ರೀ. ಸರಿ ಸರ್, ಓಕೆ.